ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಇವತ್ತು ರಿಬ್ರೈಟ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಾಗಿದೆ ಅಂತಂದರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ಒಂದು ಟಾಪಿಕ್ ಆಗಿದೆ. ನಿಮ್ಮ ಕಡೆಯಿಂದ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಟಾಪಿಕ್ ಆಗಿರುತ್ತೆ. ನಿಮ್ಮ ಪರ್ಸನ್ನ ವೀಡಿಯೋನ ಪಾಸ್ ಮಾಡಿ ಅವ್ರ ಫೋಟೋ ನೋಡಿ ವೀಡಿಯೋನ ನೋಡೋದ್ರಿಂದ ಕೂಡ ರೆಸನೇಟ್ ಆಗುತ್ತೆ. ಇಲ್ಲ ಅವ್ರ ಹೆಸರನ್ನ 3 ಸಲ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ವಿಡಿಯೋ ನೋಡೋದ್ರಿಂದ ಕೂಡ ನಿಮಗೆ ಈ ವಿಡಿಯೋ ರೆಸನೇಟ್ ಆಗುತ್ತೆ. ಈ ರೀಡಿಂಗ್ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಖಂಡಿತ. ಬನ್ನಿ ನೋಡುವ. ಏಂಜಲ್ಸ್ ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಅವ್ರ ಪರ್ಸನ್ ಕಡೆಯಿಂದ ಏನು ಮೆಸೇಜಸ್ ಇದೆ ಅದನ್ನು ತಿಳಿಸ್ಕೊಡಿ. ನಿಮ್ಮ ಪರ್ಸನ್ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೆ, ನೀವು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನಿಮ್ಮ ಪರ್ಸನ್ ಮೇಲೆ ನಿಮಗೆ ತುಂಬ ಕೋಪ ಬಂದಿದೆ, ಮಾತಾಡಿಸ್ತಾ ಇಲ್ಲ, ಸೈಲೆಂಟಾಗಿದ್ದೀರಾ. ನೀವಾಗ ನೀವೇ ಬಂದು ಮಾತಾಡಿಸಿ ಅಂತ ಕೂಡ ಅವರು ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಒಂದು ಗೊಂಬೆ ರೀತಿ ಅವರು ಯಾಕೆ ಈ ರೀತಿ ಗೊಂಬೆ ರೀತಿ ಆಗಿಬಿಟ್ರು, ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರು, ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ನಿಮ್ಮ ಪರ್ಸನ್ ಒಂದು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನೀವು ಹೋಗಿ ಮಾತಾಡಿಸ್ಬೇಕಂತೆ. ಬರೀ ಮಕ್ಕಳ ಜೊತೆ ಮಾತ್ರ ನಿಮ್ಮ ಟೈಮನ್ನು ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ. ನನ್ನ ಜೊತೆನ ಯಾಕೆ ನನ್ನ ಪರ್ಸನ್ ನನಗೆ ಟೈಮ್ ಕೊಡ್ತಾ ಇಲ್ಲ, ನನ್ನ ಜೊತೆ ಒಂದು ಮಾತುಕತೆ ಅನ್ನೋದನ್ನು ನಿಲ್ಲಿಸಿದ್ದಾರೆ. ಅವ್ರು ನನ್ನನ್ನು ಮಾತಾಡಿಸ್ಬೇಕು ಅಂತ ನಿಮ್ಮ ಪರ್ಸನ್ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಮತ್ತು ನೀವು ಕೂಡ ಅವರನ್ನು ಸಾರಿ ಕೇಳಬೇಕು ಅಂತ ಕೂಡ ಇಲ್ಲಿ ಕೆಲವರು, ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಆ ಮೆಸೇಜ್ ಬರ್ತಾ ಇದೆ. ಕೆಲವರು ನಿಮ್ಮ ಪರ್ಸನ್ ಹತ್ರ ನೀವೇ ಹೋಗಿ ಸಾರಿ ಕೇಳಿ ಅಂತ ಕೂಡ ಎಕ್ಸ್ಪೆಕ್ಟನ್ನು ಮಾಡ್ತಾರೆ. ನಿಮ್ಮ ಕಡೆಯಿಂದ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರೇ ಬಂದು ನಮ್ಮ ಪರ್ಸನ್ ನನ್ನ ಹತ್ರ ಬಂದು ಸಾರಿನ ಕೇಳಲಿ, ಆವಾಗ ನಾನು ಮಾತಾಡಿಸ್ಬೇಕು ಅವರನ್ನು ಅಂತ ಕೂಡ ಕೆಲವರು ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಏನಕ್ಕೆ ಸೈಲೆಂಟ್ ಆದರು ಅಂತ ಕೂಡ ಕೆಲವರು ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಏನೂ ಇಲ್ಲಲ್ಲ, ಇದ್ದಕ್ಕಿದ್ದಾಗೆ ಸಡನ್ನಾಗಿ ಏನಕ್ಕೆ ಸೈಲೆಂಟ್ ಆದರು, ನನ್ನ ಪರ್ಸನ್ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕೂಡ ನಿಮ್ಮ ಪರ್ಸನ್ ಒಂದು ಯೋಚನೆನ ಮಾಡ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ, ಇವರು ನನ್ನ ಜೊತೆ ಇಷ್ಟು ಸೈಲೆಂಟ್ ಆಗಿರೋದಕ್ಕೆ, ನನ್ನ ಜೊತೆ ಮಾತಾಡದೇ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ಯಾವಾಗೂ ಇಲ್ಲದೆ ಇರೋದು ಸಡನ್ನಾಗಿ ಈ ರೀತಿ ಇವರಲ್ಲಿ ಚೇಂಜಸ್ ಬಂದಿದೆಯಲ್ಲ, ಈ ಬದಲಾವಣೆಗೆ ಕಾರಣ ಏನು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಹೂ ತಂದು ಕೊಡಬೇಕು ಅಂತ ಕೂಡ ಅವರು ಅಂದ್ಕೊಂಡಿದ್ದಾರೆ. ಹೂನ ತಂದು ಕೊಟ್ಟು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಸಾರಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಮತ್ತು ನೀವೇ ಅವ್ರ ಹತ್ರ ಹೋಗಿ ಸಾರಿ ಕೇಳಿ, ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಮಾತಾಡಿ ಅಂತ ನೀವೇ ಕೇಳಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ನಿಮ್ಮ ಪರ್ಸನ್ಗೆ ನಿಮ್ಮ ಕಡೆಯಿಂದ ಇದೆ. ನಿಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು. ಹೂವು ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ. ಹೂವನ್ನ ತಂದುಕೊಟ್ರೆ ನಿಮ್ಮ ಮುಖದಲ್ಲಿ ಒಂದು ನಗು ಅನ್ನೋದನ್ನು ಕಾಣಬಹುದು. ಹೂವು ತಂದುಕೊಟ್ಟು ನಿಮ್ಮ ಮುಖದಲ್ಲಿ ಒಂದು ನಗುನ ತರಿಸಿ ಮಾತಾಡಿಸ್ಬೇಕು ಅಂತ ಕೂಡ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ. ಅದು ತಂದುಕೊಟ್ಟಾಗ ನಿಮ್ಮ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಕೂಡ ಯೋಚನೆನ ಮಾಡ್ತಾ ಇದ್ದಾರೆ. ಇಲ್ಲ ನಾನೇ ಹೋಗಿ ಮಾತಾಡಿಸ್ಲಾ, ನಾನೇ ಸಾರಿ ಕೇಳಲಾ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಮಾತು ಬಿಟ್ಟಿರೋ ಅಂಥದ್ದು ಇಲ್ಲಿ ಇದೆ. ನೀವು ಮತ್ತು ನಿಮ್ಮ ಪರ್ಸನ್ ಏನೋ ಕಾರಣನೇ ಇಲ್ದಲೇ ಕೆಲವರು ಇಲ್ಲಿ ಮಾತು ಬಿಟ್ಟಿರೋ ಅಂಥದ್ದು ಇದೆ, ಸೈಲೆಂಟ್ ಆಗಿರೋ ಅಂಥದ್ದು ಇದೆ. ಬೇಡ, ಆದಷ್ಟು ಈ ಸೈಲೆಂಟ್ನ ಬಿಟ್ಟಾಕಿ. ನೀವು ಮೊದಲೇ ಹೇಗೆ ಮಾತಾಡ್ಕೊಂಡಿದ್ರೆ ಆ ರೀತಿ ಮಾತಾಡ್ಕೊಂಡಿರಿ. ನಿಮ್ಮ ಹೆಲ್ತ್ ಬಗ್ಗೆ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ಯಾಕೆ ಇವರು ಸಡನ್ನಾಗಿ ಈ ರೀತಿ ಆದರೂ, ಅವ್ರ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಹೆಲ್ತ್ ಇಶ್ಯೂ ಆಗಿದೆಯಾ, ಅದರಿಂದ ಏನಾದರೂ ನನ್ನ ಹತ್ರ ಹೇಳ್ದಲ್ಲೇ ಇವರು ಮುಚ್ಚಿಡ್ತಿದ್ದಾರಾ ಅಂತ ಕೂಡ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಹೇಳೋಕ್ಕಾಗ್ದಲ್ಲೇ ಇವರು ಮಾತಿಲ್ದಲ್ಲೇ ಸೈಲೆಂಟಾಗಿ ಇದ್ದಾರಾ, ನಾನೇನಾದರೂ ಅಂದ್ಕೊತೀನಿ ಅಂತ ಸೈಲೆಂಟಾಗಿದ್ದಾರಾ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಹೆಲ್ತ್ ಇಶ್ಯೂ ಆಗಿರೋವಂಥದ್ದು ಕೂಡ ಖಂಡಿತ ಇಲ್ಲಿ ತುಂಬಾ ಇದೆ. ವಾಸಿ ಆಗದೆ ಇರೋವಂಥ ಕಾಯಿಲೆ ಯಾವುದೂ ಇಲ್ಲ ಖಂಡಿತ. ಅದನ್ನು ಆದಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ
ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ ಹೇಳಿ, ಖಂಡಿತ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ತೋರಿಸ್ತಾರೆ. ಅವ್ರಿಗೆ ಸದ್ಯದಲ್ಲಿ ಅದೇ ಗಾಬರಿಯಾಗಿದೆ, ಹೆಲ್ತ್ ಇಶ್ಯೂ ಆಗಿರ್ಬೋದು. ಹೆಲ್ತ್ ಇಶ್ಯೂ ಆಗಿರೋದಕ್ಕೆ ನನ್ನ ಹತ್ರ ಹೇಗೆ ಹೇಳಲಿ, ಏನು ಹೇಳಲಿ ಅಂತ ಕೂಡ ನಮ್ಮ ಪರ್ಸನ್ ನನ್ನ ಹತ್ರ ಮಾತು ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿದ್ದಾರೆ. ಅವ್ರ ನೋವು ಅವರೇ ಒಳಗಡೆ ನೋವು ತಿಂತಿದ್ದಾರೆ ಅಂತ ಕೂಡ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾಯಿದ್ದಾರೆ. ನಾನೇ ಕೇಳಲ್ಲ ಅಂತ ಕೂಡ ಅವರು ಯೋಚನೆನ ಮಾಡ್ತಾಯಿದ್ದಾರೆ. ಹೇಗೆ ಕೇಳಲಿ, ಏನು ಅಂತ ಕೇಳಲಿ ಅಂತ ಕೂಡ ಅನ್ಕೋತಿದ್ದಾರೆ. ಅವರು ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನು. ನಿಮ್ಮ ಹೆಲ್ತ್ ಮೇಲೆ ಅವ್ರಿಗೂ ತುಂಬಾ ಕೇರ್ ಅನ್ನೋದು ಇದೆ. ಅದೇ ನೀವೇ ಹೇಳಲಿಲ್ಲ ಅಂದರೆ ನಾನು ಹೇಗೆ ಕೇಳಲಿ, ನಾನು ಏನಂತ ತಿಳ್ಕೊಳ್ಳಿ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾಯಿದ್ದಾರೆ. ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಅವ್ರು ಹೇಳಿದ್ರೆ ನನಗೆ ಗೊತ್ತಾಗುತ್ತಲ್ವಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ಅವರೇ ಕೇಳಲಿ, ಇಲ್ಲಿ ಹೇಗಿದೆ ಅಂತ ಅಂದರೆ ಅವರೇ ಬಂದು ಮಾತಾಡಿಸ್ಲಿ ಅಂತ, ನೀವೇ ಬಂದು ಮಾತಾಡಿಸ್ಲಿ ಅಂತ ನಿಮ್ಮ ಪರ್ಸನ್ ಈ ರೀತಿ ಇದೆ. ಆ ರೀತಿ ಇದ್ದರೆ ಹೇಗಾಗುತ್ತೆ? ಖಂಡಿತ ಆ ರೀತಿ ಆಗಲ್ಲ. ಯಾರಾದರೂ ಒಬ್ಬರಾದರೂ ಸೋಲು ಅನ್ನೋದನ್ನು ಒಪ್ಕೊಳ್ಳೇಬೇಕು. ಒಬ್ಬರು ಸೋತ್ರೆ ಒಬ್ಬರು ಗೆದ್ದಾಗ ಇಬ್ಬರು ಗೆಲ್ತೀರ, ಖಂಡಿತ ಒಬ್ಬರು ಗೆಲ್ಲೋದಿಲ್ಲ. ಅದರಿಂದ ದಯವಿಟ್ಟು ಈ ಸೈಲೆನ್ಸ್ ಏನಿದೆ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮಾತಾಡಿ. ತುಂಬ ನೋವಲ್ಲಿ ಇರಬೇಡಿ, ತುಂಬ ಅಳಬೇಡಿ. ನೀವು ಸೈಲೆಂಟಾಗಿದ್ದು ಅಳೋ ಅಂಥ ಅನಿವಾರ್ಯ ಏನಿದೆ? ಇಲ್ಲಿ ಕೆಲವರು ಹೇಗಿದ್ದಾರೆ ಅಂತ ಅಂದರೆ ಮಾತು ಬಿಟ್ಟಿದ್ದೀರಾ ನಿಮ್ಮ ಪರ್ಸನ್ ಜೊತೆ. ನೀವು ಬಿಟ್ಟಿರ್ಬೋದು ಅಥವಾ ನಿಮ್ಮ ಪರ್ಸನ್ ಮಾತು ಬಿಟ್ಟಿರ್ಬೋದು. ಮಾತು ಬಿಟ್ಬಿಟ್ಟು ನಾನು ಮಾತಾಡಿಸ್ಬೇಕಾಗಿತ್ತು, ಮಾತಾಡ್ತಾ ಇಲ್ಲ ನನ್ನ ಜೊತೆ ಅಂತ ಅಳ್ತಾ ಇದ್ದೀರಾ. ನೀವೇ ನೋವು ತಿಂತಾ ಇದ್ದೀರಾ. ಅದನ್ನು ಬಿಟ್ಟಾಕಿ. ಅದು ಬೇಡ ನಿಮಗೆ. ಮಾತಾಡಿಬಿಟ್ರೆ ಇದು ಯಾವುದೂ ಇರೋದಿಲ್ಲ ಅಲ್ವಾ? ಆ ನೋವು ಇರೋದಿಲ್ಲ ಅಲ್ವಾ? ನೋವಿಂದ ಕೂಡ ಒಂದು ಏನು ನೋವಿದೆ ಆ ನೋವಿಂದ ಹೊರಗೆ ಬರ್ತೀರಾ ಅಲ್ವಾ? ಎಷ್ಟು ಪ್ರೀತಿ ಇದೆ ಅಂದರೆ ನಿಮಗೆ ಮತ್ತು ನಿಮ್ಮ ಪರ್ಸನ್ಗೆ. ಹೃದಯ ತುಂಬ ನಿಮ್ಮ ಪರ್ಸನ್ನೇ ನಿಮಗಿದ್ದಾರೆ. ನಿಮ್ಮ ಪರ್ಸನ್ನ ಹೃದಯದಲ್ಲಿ ಕೂಡ ನೀವೇ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಆರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೃದಯ ಅದು ತುಂಬ ಪ್ರೀತಿ ಅನ್ನೋದೇ ಇದೆ. ಆದರೆ ಅದಕ್ಕೆ ನೋವು ಕೊಡ್ತಾ ಇದ್ದೀರಾ ನೀವು. ಆ ಪ್ರೀತಿ ಮಾತ್ರ ಕೊಡಿ, ನೋವು ಕೊಡಬೇಡಿ ಅಂಥದ್ದು ಇದೆ. ಯಾಕಂದರೆ ಅದರಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ. ಅದಕ್ಕೆ ನೋವು ಕೊಟ್ಟು ನಿಮ್ಮ ಪರ್ಸನ್ಗೆ ನೋವಾಗೋದು. ನಿಮ್ಮ ಪರ್ಸನ್ನೇ ನೋವು ತಿಂತಿದ್ದಾರೆ. ನೀವು ಸೈಲೆಂಟಾಗಿರೋದ್ರಿಂದ, ನೀವು ಅವ್ರ ಹತ್ರ ಯಾವುದನ್ನು ಹೇಳ್ಕೊಳ್ದೇ ಇರೋದ್ರಿಂದ ಅವ್ರಿಗೆ ತುಂಬ ನೋವಾಗ್ತಿದೆ. ಅದರಿಂದ ಆ ನೋವು ಕೊಡಬೇಡಿ, ನೋವು ಮಾಡ್ಕೋಬೇಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಧನಸ್ಸು ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಯವರು ನಿಮ್ಮ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ರಾಶಿ ಈ ರಾಶಿಗಳಾಗಿರ್ಬೋದು. L, H, N, M, B, D, S, K ಈ ಹೆಸರಿನಲ್ಲಿರೋ ಅಂಥವರು ಕೂಡ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹೆಸರು ಈ ಲೆಟರಿಂದ ಶುರು ಆಗೋವಂಥದ್ದು ಕೂಡ ಇಲ್ಲಿ ಇದೆ. 23, 28, 12, 15, 18, 22 ಈ ಡೇಟಿನಲ್ಲಿ ಅವರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ಈ ಡೇಟ್ನಲ್ಲಿ ನೀವು ನಿಮ್ಮ ಪರ್ಸನ್ ಎಲ್ಲಾದರೂ ಹೊರಗೋಗ್ಬೋದು, ಅಥವಾ ಈ ಡೇಟಿನಲ್ಲಿ ನೀವು ಏನಾದರೂ ಒಂದು ಇಶ್ಯೂನ ಕ್ರಿಯೇಟ್ ಮಾಡ್ಕೊಂಡಿರ್ಬೋದು ನಿಮ್ಮ ಒಂದು ಲವ್ ಲೈಫಲ್ಲಿ ಅಥವಾ ಫ್ಯಾಮಿಲಿನಲ್ಲಿ. ಮ್ಯಾರೇಜ್ ಆಗಿರೋರ್ಗೂ ಕೂಡ ಇದು ರೆಸನೇಟ್ ಆಗುತ್ತೆ ಖಂಡಿತ. ಅದರಿಂದ ಆ ಡೇಟ್ನಲ್ಲಿ ನೀವು ಜಗಳ ಮಾಡ್ಕೊಂಡಿರೋವಂಥದ್ದು ಕೂಡ ಇಲ್ಲಿ ಇದೆ. ಏನಾದರೂ ಒಂದು ಆಗಿರೋವಂಥದ್ದು ಈ ಡೇಟಿನಲ್ಲಿ ಬರ್ತಾ ಇದೆ. ಅದರಿಂದ ಕೂಡ ಅವ್ರಿಗೆ ನೋವಾಗಿದೆ. ನೀವು ಒಬ್ಬರೇ ಇರಬೇಕು ಅಂತ ಅನ್ಕೊತಾ ಇದ್ದೀರಾ. ನಿಮ್ಮ ಪರ್ಸನ್ ಕೂಡ ನಾನು ಸಿಂಗಲ್ ಆಗಿರಬೇಕು, ಒಬ್ಬರೇ ಇರಬೇಕು ಅಂತ ಯೋಚನೆನ ಮಾಡ್ತಾ ಇದ್ದಾರೆ. ಖಂಡಿತ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಮಗು ಥರ ಪ್ರೀತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ನಿಮ್ಮ ಪರ್ಸನ್ನು ನಿಮ್ಮ ಕಡೆಯಿಂದ ಮಗುವಿನಂಥ ಪ್ರೀತಿ ಬೇಕು ನನಗೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಅವರೇ ಸಾರಿ ಕೇಳ್ತಾ ಇದ್ದಾರೆ. ನನ್ನಿಂದ ತಪ್ಪಾಯಿತು, ಮೋಸ ಆಯಿತು, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೂಡ ಕೆಲವರು ಇಲ್ಲಿ ಸಾರಿ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮಗೆ.
ನಮ್ಮಿಬ್ಬರನ್ನ ಯಾರೂ ದೂರ ಮಾಡೋದಕ್ಕಾಗಲ್ಲ. ಯಾರೇ ಬಂದರೂ ಅವ್ರು ದೂರ ಆಗ್ತಾರೆ ಹೊರತು ನಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ ಅಂತ ಕೂಡ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಅನ್ನೋವಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಯಾರೇ ಬಂದರೂ ನಮ್ಮ ಮಧ್ಯೆ ಯಾರೇ ಬಂದರೂ ಅವರು ನಮ್ಮ ಕೆಳಗೆ ಇರ್ತಾರೆ ಹೊರತು ನಮ್ಮ ಮಧ್ಯಕ್ಕೆ ಬರೋದಿಲ್ಲ, ನಮ್ಮನ್ನು ದೂರ ಮಾಡೋದಿಲ್ಲ ಅಂತ ಕೂಡ ಒಂದು ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮ ಹೆಲ್ತ್ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಿರೋ ಅಂಥದ್ದು. ಇಲ್ಲಿ ಸ್ಟಾರ್ಟಿಂಗಿಂದನೂ ಅಷ್ಟೇ ನಿಮ್ಮ ಹೆಲ್ತ್ ಬಗ್ಗೆ ನೀವು ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಅಂತಲೇ ಅವರು ತುಂಬಾ ಯೋಚನೆ ಮಾಡ್ತಾಯಿದ್ದಾರೆ. ನಿಮ್ಮ ಹೆಲ್ತ್ದೇ ಅವ್ರಿಗೆ ತುಂಬ ದೊಡ್ಡ ಒಂದು ಚಿಂತೆಯಾಗಿ ಕಾಡ್ತಾಯಿದೆ. ಏನಾಗಿದೆ ಇವ್ರ ಹೆಲ್ತಿಗೆ, ಇವ್ರಿಗೇನಾಗಿದೆ, ಇವ್ರು ನನ್ನ ಹತ್ರ ಯಾವಾಗ ಮಾತಾಡ್ತಾರೆ, ಎಲ್ಲ ನನ್ನ ಹತ್ರ ಯಾವಾಗ ಹೇಳ್ಕೊತಾರೆ, ಯಾವಾಗೆಲ್ಲ ಸರಿ ಹೋಗುತ್ತೆ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾಯಿದ್ದಾರೆ. ನೀವು ಖಂಡಿತ ನಿಮ್ಮ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ. ಯಾವಾಗೆಲ್ಲ ಸರಿ ಹೋಗುತ್ತೆ, ಯಾವಾಗ ನನ್ನ ಪರ್ಸನ್ ನನ್ನ ಹತ್ರ ಬಂದು ಮಾತಾಡ್ತಾರೆ, ಅವರು ಯಾವಾಗ ಮನಸ್ಸು ಬಿಚ್ಚಿ ನನ್ನ ಹತ್ರ ಮಾತಾಡ್ತಾರೆ, ಮೊದಲಿನಂತೆ ಯಾವಾಗ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ ಕೂಡ ನೀವು ಕೂಡ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ. ನೀವು ಕೂಡ ಅವ್ರ ಹೆಲ್ತ್ ಬಗ್ಗೆ ಒಂದು ಜವಾಬ್ದಾರಿಯಿಂದ ಯೋಚನೆ ಮಾಡ್ತಾಯಿದ್ದೀರಾ. ಅವ್ರ ಹೆಲ್ತ್ ಕಡೆ ಗಮನ ಕೊಡ್ತಾ ಇಲ್ಲ ಅವರು ಅಂತ ಕೂಡ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಸಾರಿ, ಇಟ್ಕೊಳ್ಳೋದಕ್ಕಾಗಲ್ಲ, ಪರವಾಗಿಲ್ಲ. ದಯವಿಟ್ಟು ಯಾರೇ ಆದರೂ ಅಷ್ಟೇ ಮಾತನ್ನು ನಿಲ್ಲಿಸಿದರೆ ಇದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿಗೆ ಅದನ್ನು ನಿಲ್ಲಿಸಿ ಮಾತಾಡಿ ಎಲ್ಲದನ್ನು ಪರಿಹಾರ ಮಾಡ್ಕೊಳ್ಳಿ. ನೀವು ಒಂದು ಸ್ಟಕ್ ಎನರ್ಜಿನಲ್ಲಿ ಇದ್ದೀರಾ, ಅದನ್ನೇ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾರೆ. ಯಾಕೆ ಇವರು ಇಷ್ಟು ಸ್ಟಕ್ ಎನರ್ಜಿನಲ್ಲಿ ಇದ್ದಾರೆ, ಇವ್ರು ಯಾವಾಗ ಫ್ರೀ ಆಗಿರೋದು, ಮನಸ್ಸು ಬಿಚ್ಚಿ ಮಾತಾಡೋದು, ಖುಷಿಯಾಗಿರೋದು, ಅದನ್ನು ನಾನು ಯಾವಾಗ ನೋಡೋದು. ಒಂದು ಗೊಂಬೆ ನೋಡಿದಂಗೆ ನಿಮ್ಮ ಪರ್ಸನ್ಗೆ, ನಿಮ್ಮ ಪಾರ್ಟ್ನರ್ಗೆ ನಿಮ್ಮನ್ನು ನೋಡಿದಾಗ ಒಂದು ಗೊಂಬೆ ನೋಡಿದ ಫೀಲ್ ಆಗ್ತಿದೆ ಅವ್ರಿಗೆ. ಆದರೆ ಅವರು ಅದು ಬೇಡ ನನಗೆ, ನೀವು ಮೊದಲು ಹೀಗಿದ್ರೆ ಆ ರೀತಿ ನನಗೆ ಬೇಕು ಅಂತ ನಿಮ್ಮ ಪರ್ಸನ್ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದು ಮತ್ತು ನಿಮ್ಮ ಕಡೆಯಿಂದ ಅವರು ನಿರೀಕ್ಷೆ ಮಾಡ್ತಿರೋ ಅಂಥದ್ದು ಆಗಿದೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.